ರಾಯಚೂರು ಬಿಜೆಪಿ ಅಭ್ಯರ್ಥಿ ರಾಜಾ ಅಂಬರೀಶ್ವರ ನಾಯಕ್ ಅವರು ಮತದಾನ ಮಾಡಿ ಬಂದಿದ್ದಾರೆ ಕುಟುಂಬ ಸಮೇತ. ನಮ್ಮ ಜೊತೆ ಈಗ ರಾಜಾ ಅಂಬರೀಶ್ವರ ನಾಯಕ್ ಇದ್ದಾರೆ, ಅವರೇ ಮಾತಾಡ್ಸೋಣ. ಸರ್, ಮತದಾನ ಮಾಡಿ ಬಂದಿದ್ದಾರೆ, ಯಾವ ರೀತಿ ಇದೆ ಸರ್ ಜೋಶ್ ಅಂತ? ಫಸ್ಟ್ ಆಫ್ ಆಲ್ ಮತದಾನ ಎಲ್ಲರೂ ಮಾಡಬೇಕು. ಎಲ್ಲರಿಗೂ ಮತದಾನದಷ್ಟು ಶ್ರೇಷ್ಠವಾದ ದಾನ ಯಾವುದೂ ಇಲ್ಲ. ಆದ್ದರಿಂದ ಎಲ್ಲರೂ ಮತದಾನದಲ್ಲಿ ಭಾಗವಹಿಸಬೇಕು, ತಮಗೆ ಇದಾದಂಥ ಮತವನ್ನು ತಾವು ಚಲಾಯಿಸಬೇಕಂತ ಹೇಳಿ ಸರ್ವ ಮತದಾರರಲ್ಲಿ ನಾನು ಕೋರಿಕೊಳ್ತೀನಿ. ಎರಡನೇದಾಗಿ ನಾನು ಈ ಸ್ವಗ್ರಾಮದಲ್ಲಿದ್ದು ಸ್ಥಳೀಯನಾಗಿದ್ದು ಇಲ್ಲಿ ಮತದಾನ ಮಾಡ್ತಕ್ಕಂಥದ್ದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಮತ್ತು ಇವತ್ತಿನ ದೇಶದ ಪರಿಸ್ಥಿತಿಯಲ್ಲಿ 10 ವರ್ಷಗಳ ಹಿಂದೆ ಯಾವುದೇ ಪಕ್ಷಕ್ಕೆ ಬಹುಮತ ಇರಲಿಲ್ಲ. ಸುಮಾರು 20-25 ವರ್ಷಗಳು. ಯಾವಾಗ ನರೇಂದ್ರ ಮೋದಿಜಿಯವರು ಬಂದರು, ಬಹುಮತದ ಸರ್ಕಾರ ಬಂತು. 14ರಲ್ಲಿ ಒಳ್ಳೆ ಆಡಳಿತ ಕೊಟ್ಟರು, 19ರಲ್ಲಿ ಒಳ್ಳೆ ಆಡಳಿತ ಕೊಟ್ಟರು. ದೇಶದ ಸುಭದ್ರತೆ, ಭದ್ರತೆ, ಅಭಿವೃದ್ಧಿ, ಐಕ್ಯತೆಗೆ ಇವತ್ತು ಒಟ್ಟು ಕೊಟ್ಟಿದ್ದಾರೆ. ಇಸ್ ಬಾರ್ 400 ಪಾರ್, ಅದನ್ನು ನಿರೀಕ್ಷೆ ಇಟ್ಟಿದ್ದೀವಿ, ಅದು ಹಾಗೆ ಆಗ್ತದೆ. ಸರ್, ಈ ಬಾರಿ ನಿಮ್ಮ ಪ್ರತಿಸ್ಪರ್ಧೆ ಜಿ ಕುಮಾರ್ ಅವರು ನಾಯಕರು, ಅವರು ಸಹ ಏನೋ ಗೆಲ್ಲುವ ನಿರೀಕ್ಷೆ ಇದೆ. ಈ ಬಾರಿ ಎಷ್ಟು ಅಂತರದಿಂದ ಗೆಲ್ಲುವ ನಿರೀಕ್ಷೆ ಇದೆ ಸರ್ ತಮಗೂ ಅಂತ? ನೋಡಿ, ಈಗ ನಾನು ಇಲ್ಲಿ ಸ್ಥಳೀಯ ಇದ್ದೇನೆ, ಮತದಾನ ನಾನು ಮಾಡಿದ್ದೀನಿ. ಈ ಕುಮಾರ್ ನಾಯಕರು ಅವ್ರು ಮತದಾನ ಮಾಡೋಕ್ಕಾಗುತ್ತೆ? ಇಲ್ಲಿ ಅವ್ರು ಓಟೇ ಇಲ್ಲ. ಇಲ್ಲಿ ಒಬ್ಬ ಓಟ್ ಇಲ್ಲದಂಥ ವ್ಯಕ್ತಿ ಎಲ್ಲರಿಗೂ ನೀವು ಮತ ಕೇಳೋದ್ರಲ್ಲಿ ಎಷ್ಟು ಇದಿರ್ತದೆ ಹೇಳಿ. ಆದ್ದರಿಂದ ಯಾವತ್ತಿಗೂ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು. ಬರ್ತಾ ಬರ್ತಾ ಏನು ಕಾಂಗ್ರೆಸ್ ಪಕ್ಷ ಈ ರೀತಿ ಹೊರಗಿನವ್ರು ತರ್ತಕ್ಕಂಥದ್ದು, ಇವತ್ತು MP ಅವ್ರಿಗೆ ತಂದಿದ್ದಾರೆ, ನಾಳೆ MLA ಅವ್ರಿಗೆ ತರ್ತಾರೆ, ನಾಳೆ ಇನ್ನೊಬ್ರಿಗೆ ತರ್ತಾರೆ. ಇದು ಸ್ಥಳೀಯ ರಿಸರ್ವೇಷನಿಗೆ ಕೊಟ್ಟಂಥ ಏನು ಆದ್ಯತೆ ಏನಾಗ್ತದೆ, ಇದನ್ನು ಸ್ಥಳೀಯರೆಲ್ಲರೂ ತಿರಸ್ಕರಿಸ್ಬೇಕು. ಒಮ್ಮೆ ಇದನ್ನು ತಿರಸ್ಕಾರ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಸ್ಥಳೀಯರಿಗೆ ಆದ್ಯತೆ ಸಿಗ್ತದೆ. ಓಕೆ ಸರ್, ಈ ಬಾರಿ ತಾವು ಗೆದ್ದರೆ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಅಭಿವೃದ್ಧಿ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಸರ್? ಯಾಕಂದರೆ ಸಾಕಷ್ಟು ನಿರೀಕ್ಷೆ ಇದೆ ಈ ಒಂದು ಭಾಗದಲ್ಲಿ. ಯಾಕಂದರೆ ಹಿಂದುಳಿದ ಜಿಲ್ಲೆ, ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದಿದೆ. ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಲು ಮುಂದಾಗ್ತಿದ್ದಾರೆ ಸರ್ ಈ ಬಾರಿ ಗೆದ್ದರೆ? ನೋಡಿ, ನಮ್ಮ ಗ್ರಾಮದಲ್ಲೇ ಗುರುಗುಂಟ ಕ್ಲಸ್ಟರ್ನಲ್ಲೇ ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರ ಯೋಜನೆ ಇಡೀ ರಾಜ್ಯದಲ್ಲಿಯೇ ನನ್ನ ಈ ಗ್ರಾಮಕ್ಕೆ ತಂದಿದ್ದೀನಿ. ಅದರಿಂದ ಇಲ್ಲಿ ಏನಾಗಿದೆ, ಆ ಪಶುವೈದ್ಯ ಶಾಲೆ, ಮೆಟರ್ನಿಟಿ ವಾರ್ಡು, ಸ್ಕೂಲ್ಸು, ಅಂಗನವಾಡಿಗಳು, ಕೋಲ್ಡ್ ಸ್ಟೋರೇಜಸ್ಸು ಮತ್ತು ನಮ್ಮ ತರಕಾರಿ ಮಾರುಕಟ್ಟೆ ಮತ್ತು ಅಲ್ಲಿ ಏನಾದ ಈ ಸೇವಾ ಕೇಂದ್ರ, ಈ ರೀತಿ ಅರ್ಬನ್ನಲ್ಲಿರ್ತಕ್ಕಂಥದ್ದನ್ನು ನಾವು ರೂರಲಲ್ಲಿ ಮಾಡ್ತಕ್ಕಂಥದ್ದು. ಏನು ಅರ್ಬನ್ ಸ್ಟ್ರಕ್ಚರ್ ಇದೆ ರೂರಲ್ಲಿ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ಇಡೀ ಕ್ಷೇತ್ರದಲ್ಲಿ ಸುಮಾರು 30,000 ಕೋಟಿಗೂ ಮೇಲ್ಪಟ್ಟು ನಾವು ಕೇಂದ್ರದ ಅನುದಾನ ತಂದಿದ್ದೇವೆ. ವಿಶೇಷವಾಗಿ ಮೆಡಿಕಲ್ ಕಾಲೇಜ್ ಇರ್ಬೋದು, ESI ಹಾಸ್ಪಿಟ್ಲ್ ಇರ್ಬೋದು, ಮತ್ತು IIIT ಇರ್ಬೋದು, ಮತ್ತು ಅದೇ ರೀತಿ ನಮ್ಮ ಇದು ಪರೀಕ್ಷೆ ಈ ಬರೆಯೋಕ್ಕೆ ಇಲ್ಲಿದ್ದಿಲ್ಲ, CET ಅವೆಲ್ಲವು. ಈ ಸರಿ ಪರೀಕ್ಷಾ ಕೇಂದ್ರಗಳನ್ನು ರಾಯಚೂರು ಹಾಗೆ ಯಾದಗಿರಿಗೆ ಮಾಡಿದ್ದೀವಿ. ಜಲಧಾರೆ 2 ಜಿಲ್ಲೆಗೆ 5,000 ಕೋಟಿ ಡ್ಯಾಮಿಂದ ನೀರು ಕೊಡ್ತಕ್ಕಂಥದ್ದು. ಇನ್ನು ಒಂದು ವರ್ಷದಲ್ಲಿ ನಾವು ಇಡೀ ಎಲ್ಲ ಗ್ರಾಮಗಳಿಗೆ ಹರ್ ಘರ್ ಜಲ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದ್ವಿ. ಅದೇ ರೀತಿ ರೈತರಿಗೆ ಮಾಡರ್ನೈಜೇಷನ್, ದೇವೇಗೌಡರು ಬಲ್ದಂಡೆ ಕಾಲುವೆ ಮಾಡಿದರು, ಅದು ಹಾಳಾಗಿತ್ತು. ಈಗ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಕೃಷಿ ಸಂಚಯ ಹಾಗೂ ADBನಲ್ಲಿ ಸುಮಾರು ಎಡದಂಡೆ ಬಲ್ದಂಡೆ ಸೇರಿ 5,000 ಕೋಟಿ ಕೊಟ್ಟಿದ್ದಾರೆ. ಅದರ ನವೀಕರಣ, ಸ್ಕಾಡಾ ಗೇಟ್ಸು, ಆಟೋಮೈಸೇಷನ್ ಗೇಟ್ಸ್ ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ರೈಲ್ವೆ ಯೋಜನೆಗಳಾಗಿದ್ದಾವೆ, ಹೈವೇಗಳಾಗಿದ್ದಾವೆ. ಇವತ್ತು ಹೈವೇ ಆಫೀಸ್, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ರಾಯಚೂರಿನಲ್ಲೇ ಮಾಡಿಕೊಟ್ಟಿದ್ದಾರೆ ಮಾನ್ಯ ಗಡ್ಕರಿ ಸಾಹೇಬರು. ಸ್ಟೇಟ್ ಆಫೀಸ್ ಇಲ್ಲ, ಸೆಂಟ್ರಲ್ ಆಫೀಸ್ ಇದೆ. ಈ ರೀತಿ ಅನೇಕ ಕಾಮಗಾರಿಗಳು, ಕೆಲಸಗಳು, ಅಭಿವೃದ್ಧಿಗಳು, ಒಟ್ಟಾರೆ 30,000 ಕೋಟಿ ಯೋಜನೆ ನಮ್ಮದಾಗಿದೆ. ಸರ್, ಈ ಬಾರಿ ಕರ್ನಾಟಕದಲ್ಲಿ ಎಷ್ಟು ಗೆಲ್ಲಬಹುದು BJP ಮತ್ತು ಇಡೀ ದೇಶದಲ್ಲಿ ಎಷ್ಟು ಗೆಲ್ಲಬಹುದು ಸರ್ ಅಂತ? ಈಗ ನಮ್ದು ಇನ್ನೂ ಒಂದು ಇಲ್ಲಿ ಏಮ್ಸ್ ಆಗಬೇಕು ಅನ್ನೋದಿದೆ. ಕರ್ನಾಟಕಕ್ಕೆ ಒಂದು ಕೊಡ್ತೀವಿ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಈ ಸರಿ ಎಷ್ಟೊತ್ತಿದ್ದನ್ನು ರಾಯಚೂರಿಗೆ ಏಮ್ಸ್ ತರ್ತಕ್ಕಂಥ ಕೆಲಸ ಮಾಡ್ತೀವಿ, ಏರ್ಪೋರ್ಟ್ ಮಾಡ್ತೀವಿ. ಮತ್ತು ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಹೋದ ಸರಿ ನಾವು 25 ಸ್ಥಾನ ಗೆದ್ದಿದ್ದೀವಿ. ಈ ಸರಿ JDS ಅಂತ ಪಕ್ಷ, ಪ್ರಬಲವಾದ ಪಕ್ಷ ನಮಗೆ ಸಪೋರ್ಟ್ ಮಾಡ್ತಿದೆ. ಜೊತೆಗೆ TDP ಅಂತ ಪಕ್ಷ ನಮಗೆ ಚಂದ್ರಬಾಬು ನಾಯ್ಡು ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಪವನ್ ಕಲ್ಯಾಣ್ ಅವರ ಜನಸೇನಾ ಸಪೋರ್ಟ್ ಮಾಡ್ತಿದೆ. ಈ ರೀತಿ ಹೋದ ಸರಿಗಿಂತ ಹೆಚ್ಚಿನ ಬೆಂಬಲ ನಮಗಿದೆ. ಯಾಕಂದರೆ ಹೋದ ಸರಿ JDS ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದಾಗೆ ನಾವು 1,17,700 ಮತಗಳು ತೆಗೆದಿದ್ವಿ. ಈಗ JDS ಮತ್ತು ಇವೆಲ್ಲ ಪಕ್ಷ ಮಾಡೋದ್ರ ಜೊತೆಗೆ ನಾವೆಲ್ಲ ಒಗ್ಗೂಡಿಕೆ ಮಾಡ್ತಿದ್ವಿ. ಅದರಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ, ಹೊರಗಿನ ಅಭ್ಯರ್ಥಿ, ಒಬ್ಬ ಅಧಿಕಾರಿಯಾಗಿ ರಿಟೈರ್ಡ್ ಆಗಿ ಈಗ ರಾಜಕೀಯ ಶುರು ಮಾಡಿದ್ದಾರೆ. ಇವೆಲ್ಲ ನಮ್ಮ ಜನ ಭಾಳ ಹುಷಾರಿದ್ದಾರೆ. ಇಲ್ಲಿ ಅವ್ರು ಸರಿಯಾದ ತೀರ್ಮಾನ ತೆಗೆದುಕೊಂಡು ಬಹು ಹೆಚ್ಚಿನ ಮತದಿಂದ ಆರಿಸಿ ಕಳಿಸ್ತಾರೆ. ಸರ್, ಮತದಾರರು ತುಂಬ ಬಿಸಿಲಿದೆ, ಸಾಕಷ್ಟು ಜನ ಬರ್ತಾ ಇಲ್ಲ ಮತಗಟ್ಟೆಗೆ, ಏನಂತ ಮನವಿ ಮಾಡ್ತಾರಂತ? ಇಲ್ಲ, ಬರ್ತಿದ್ದಾರೆ. ಬೆಳಗಿನ ಜಾವದಲ್ಲಿ ಸಾಕಷ್ಟು ಜನ ಬರ್ತಿದ್ದಾರೆ. ನಮ್ಮಲ್ಲೆಲ್ಲ ಸಾಕಷ್ಟು ಮತದಾನ ಮಾಡ್ತಾರೆ ಯಾವಾಗಲೂ ಸಹ. ಅದರಲ್ಲಿ ಸ್ಥಳೀಯನಾಗಿದ್ದರಿಂದ ಇವತ್ತೆಲ್ಲ ಪಕ್ಷ ಭೇದ ಮರೆತು ಇವತ್ತು ಸ್ಥಳೀಯರಿಗೆ ಆದ್ಯತೆ ಕೊಟ್ಟು ಮಾಡ್ತಾರೆ ಅನ್ನೋ ವಿಶ್ವಾಸ ಇಟ್ಟಿದ್ದೀನಿ. ಈಗ ಸಾಕಷ್ಟು ಜನರು ಬರ್ತಿದ್ದಾರೆ. ರೈತರು, ಕೃಷಿ ಕಾರ್ಮಿಕರು, ನಮ್ಮ ಅಟಿಚಿನ ಕಾರ್ಮಿಕರು, ಇಂಥವ್ರೆಲ್ಲರೂ ಇರೋದ್ರಿಂದ ಆ ಸಮಯ ನೋಡ್ಕೊಂಡು ಅವ್ರು ಬರ್ತಾರೆ.
ಈಗ ಒಂದು 11 ಗಂಟೆವರೆಗೆ ಹೆಚ್ಚಿಗೆ ಬರ್ತಾರೆ, ನಂತರ ಒಂದು 2-3 ತಾಸು ಈ ಬಿಸಿಲಿರೋದ್ರಿಂದ ಸಾಯಂಕಾಲದಲ್ಲಿ ಮತ್ತೆ ಹೆಚ್ಚಾಗಿ ಬರ್ತಾರೆ. ಆದಷ್ಟು ಹೆಚ್ಚಿನ ಮತದಾನ ಮಾಡ್ತಾರೆ. ಥ್ಯಾಂಕ್ ಯು. ಎಸ್, ಇದಿಷ್ಟು BJP ಅಭ್ಯರ್ಥಿ ರಾಜಾ ಅಮರೇಶ್ ಅವ್ರ ನಾಯಕ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ದುರ್ಗಾ ಜೊತೆ ವೀರೇಶ್ ರಾಯಚೂರು.